ಗುರುಜಿ, ಈ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರ ರಾಶಿ ಫಲಗಳು ಯಾವ ರೀತಿ ಇದೆ ಗುರುಜಿ? ಧನಸ್ಥಾನದಲ್ಲಿ ರಾಹುವಿನ ಸಂಚಾರ. ರಾಹು ದುಡ್ಡು ಕಾಸಿನ ವಿಚಾರದಲ್ಲಿ ಕೆಲವೊಂದು ಸ್ಟೆಬಿಲಿಟಿಯನ್ನು ತಂದು ಕೊಡ್ತಾನೆ. ಕುಟುಂಬದಲ್ಲಾಗಿರ್ಬೋದು, ಭೂಮಿ ವಿಚಾರವಾಗಿರ್ಬೋದು, ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಈ ವಿಚಾರದಲ್ಲಿ ಕೆಲವೊಂದು ಅನಾನುಕೂಲತೆಗಳನ್ನು ತಂದುಕೊಡುತ್ತೆ. ಅತಿ ಆಳವಾಗಿ ಯೋಚನೆ ಮಾಡೋದ್ರಿಂದ ಈ ಡಿಪ್ರೆಷನ್ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಬರುವಂಥ ಸಾಧ್ಯತೆ. ಜೋರಾಗಿ ಮಾತಾಡೋದು, ಕಲಹಗಳು ಮಾಡ್ಕೊಳ್ಳೋದು ನೋಡಿ, ಹಣಕಾಸಾಗಿರ್ಬೋದು, ಅವರ ಆರ್ಥಿಕ ಪರಿಸ್ಥಿತಿ ಬರುವಂಥ ತಿಂಗಳಲ್ಲಿ ತುಂಬ ಸರ್ಪ್ರೈಸಸ್ ನೋಡ್ತಾರೆ. ಸೊ ಹಣಕಾಸಿನ ವಿಚಾರದಲ್ಲಿ ಬರುವಂಥ ತಿಂಗಳು ತುಂಬ ಕೇರ್ಫುಲ್ ಇರಬೇಕು. ಮುಂದೆ ಬರುವಂಥ ತಿಂಗಳಲ್ಲೂ ಕೂಡ ಕೇರ್ಫುಲ್ ಇರಬೇಕು ಅವರಿಗೆ. ರಾಹು ವಾಣಿ ಸ್ಥಾನದಲ್ಲಿ ಇರೋದ್ರಿಂದ ಓವರ್ ಕಮಿಟ್ಮೆಂಟ್ ಮಾಡ್ತೀರಾ. ಆ ಓವರ್ ಕಮಿಟ್ಮೆಂಟ್ ಏನಾಗುತ್ತೆ ಅಂದರೆ ನಿಮಗೆ ಬ್ಯಾಕ್ ಫೈರ್ ಆಗುವಂಥದ್ದು ಇರುತ್ತೆ. ದೂರದ ಪ್ರಯಾಣಗಳಿಗೆ ತುಂಬ ಅಡಚಣೆಗಳಿರುತ್ತೆ. ಆದರೆ ಉದ್ಯೋಗದಲ್ಲಿ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಓಡಾಟಗಳಾಗುವಂಥದ್ದು ಇರುತ್ತೆ. ಅದನ್ನು ಮಾಡೋದ್ರಿಂದ ತುಂಬ ಉತ್ತಮವಾದಂತಹ ಫಲ. ನಿಮ್ಮ ಸುಖ ಸೌಕರ್ಯಗಳಾಗಿರ್ಬೋದು, ಯಾವುದೇ ರೀತಿಯ ಮೋಸ, ವಂಚನೆ, ಆಕಸ್ಮಿಕ ದುರ್ಘಟನೆ ಯಾವುದೂ ಆಗೋದಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಾನೂರ್. ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ವಾಸ್ತುತಜ್ಞರಾದಂಥ ಗಿರೀಶ್ ಗುರೂಜಿಯವರು. ಗುರೂಜಿ ನಮಸ್ಕಾರ. ನಮಸ್ಕಾರ. ಗುರೂಜಿ, ಈ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರ ರಾಶಿ ಫಲಗಳು ಯಾವ ರೀತಿ ಇದೆ ಗುರೂಜಿ? ನೋಡಿ, ಮಕರ ರಾಶಿ ಮಕರ ಲಗ್ನದವರಿಗೆ ಈ ಬರುವಂತಹ ಏನು ಜುಲೈ ತಿಂಗಳಿದೆಯಲ್ಲ, ಈ ಜುಲೈ ತಿಂಗಳಲ್ಲಿ ಕೆಲವೊಂದು ಮಹತ್ತರವಾದಂತಹ ಬದಲಾವಣೆಗಳಿದೆ. ಮುಖ್ಯವಾಗಿ 2 ಗ್ರಹಗಳ ವಕ್ರಿಯ ನಡಿಗೆ. ಓಕೆ. ರಾಶಾಧಿಪತಿಯಾದಂಥ ಶನೈಶ್ಚರ ವಕ್ರಿ ನಡೀತಿದ್ದಾನೆ ತೃತೀಯ ಸ್ಥಾನದಿಂದ. ಜೊತೆಗೆ ಬುಧ ಸಪ್ತಮ ಸ್ಥಾನದಿಂದ ವಕ್ರಿ. ಸೊ ಈ 2 ಗ್ರಹಗಳ ವಕ್ರಿ ನಿಮ್ಮ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನು ತರುವಂತಹ ತಿಂಗಳಾಗಿರುತ್ತೆ. ಆಕಸ್ಮಿಕ ಘಟನೆಗಳು ಸುಮಾರಷ್ಟು ನಡೀತಾ ಇರುತ್ತೆ. ಇದರ ಜೊತೆಗೆ ನಿಮ್ಮ ಷಷ್ಠ ಸ್ಥಾನದಲ್ಲಿ ಗುರು ಮತ್ತು ಶುಕ್ರನ ಸಂಯೋಗ ಎಲ್ಲೋ ಒಂದು ರೀತಿಯಲ್ಲಿ ಅದನ್ನು ಅನುಕೂಲಕರವಾಗಿ ಬ್ಯಾಲೆನ್ಸ್ ಮಾಡುವಂಥ ಅವಕಾಶಗಳು ಕೂಡ ಇದೆ. ಧನಸ್ಥಾನದಲ್ಲಿ ರಾಹುವಿನ ಸಂಚಾರ. ರಾಹು ದುಡ್ಡು ಕಾಸಿನ ವಿಚಾರದಲ್ಲಿ ಕೆಲವೊಂದು ಸ್ಟೆಬಿಲಿಟಿಯನ್ನು ತಂದು ಕೊಡ್ತಾನೆ. ಆದರೆ ಅಷ್ಟಮದಲ್ಲಿ ಮಂಗಳ ಮತ್ತು ಕೇತು. ಈ ಮಂಗಳ ಕೇತು ಅಷ್ಟಮದಲ್ಲಿದ್ದಾಗ ನಾನಾ ರೀತಿಯ ತೊಂದರೆ ತಾಪತ್ರೆಗಳು ಕುಟುಂಬದಲ್ಲಾಗಿರ್ಬೋದು, ಭೂಮಿ ವಿಚಾರವಾಗಿರ್ಬೋದು, ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಈ ವಿಚಾರದಲ್ಲಿ ಕೆಲವೊಂದು ಅನಾನುಕೂಲತೆಗಳನ್ನು ತಂದುಕೊಡುತ್ತೆ. ಜೊತೆಗೆ ರವಿ ಕೂಡ ಸಪ್ತಮ ಸ್ಥಾನದಿಂದ ಸಂಚಾರ. ಬುಧ ಮತ್ತು ರವಿಯ ಸಪ್ತಮದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಬುಧಾದಿತ್ಯ ಯೋಗ ಇರುತ್ತೆ. ನಿಮ್ಮ ಒಂದು ಮಾನಸಿಕ ಸ್ಥಿತಿಯಾಗಿರ್ಬೋದು, ಅದರ ಮೇಲೆ ಹತೋಟಿ ಪಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಬರುವಂಥ ತಿಂಗಳಲ್ಲಿ ನೋಡುವಂಥದ್ದಿರುತ್ತೆ. ಇವರ ಗ್ರಹ ಬದಲಾವಣೆಗಳ ಜೊತೆಗೆ ಇವರ ವ್ಯಕ್ತಿತ್ವದಲ್ಲಿ ತುಂಬಾ ಪರಿವರ್ತನೆ ಆಗುತ್ತೆ ಬರುವಂಥ ತಿಂಗಳಲ್ಲಿ. ಮುಖ್ಯವಾಗಿ ರಾಶಾಧಿಪತಿ ಶನೈಶ್ಚರನೇ ಏನಾಗ್ತದೆ ಅಂದರೆ ವಕ್ರಿಯ ನಡಿಗೆ ನಡೀತಿರೋದ್ರಿಂದ ನಿರ್ಧಾರಗಳಲ್ಲಿ ಪದೇ ಪದೇ ಬದಲಾವಣೆಗಳು ಮಾಡುವಂಥದ್ದು, ಆತುರದ ಸ್ವಭಾವ, ಸ್ವಲ್ಪ ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡ್ ಇರುತ್ತೆ. ಮಾತನ್ನು ಅತಿ ಶೀಘ್ರವಾಗಿ ಒಪ್ಪೋದಾಗಿರ್ಬೋದು, ಇಲ್ಲಾಂದರೆ ಮಾತಿನಿಂದ ದೂರ ಉಳಿಯೋದಾಗಿರ್ಬೋದು, ಅಂದರೆ ಕೊಟ್ಟ ಮಾತನ್ನು ತಪ್ಪೋದಾಗಿರ್ಬೋದು. ಈ ರೀತಿಯ ಒಂದು ಬದಲಾವಣೆ ನಡವಳಿಕೆ ಇವರಲ್ಲಿರುತ್ತೆ. ಜೊತೆಗೆ ಇವ್ರದ್ದು ಯಾವುದೇ ರೀತಿಯ ಸುಖ ಸೌಕರ್ಯಗಳಿದ್ದರೂ ಕೂಡ ಅದನ್ನು ಸಾಹಸದಿಂದ ಪಡಿಬೇಕಾಗತ್ತೆ. ಅಂದರೆ ಹೆಚ್ಚಿಗೆ ಪ್ರಯತ್ನ ಪಡಬೇಕಾಗತ್ತೆ, ಇಲ್ಲಾಂದರೆ ಅನಾನುಕೂಲತೆಗಳು ನೋಡುವಂಥದ್ದಿರುತ್ತೆ. ಮತ್ತು ಜೊತೆಗೆ ಎದುರಿನ ವ್ಯಕ್ತಿಯ ಒತ್ತಡ. ಸೊ ಲೀಗಲ್ ವಿಚಾರದಲ್ಲಾಗಿರ್ಬೋದು, ದುಡ್ಡು ಕಾಸಿನ ವಿಚಾರದಲ್ಲಾಗಿರ್ಬೋದು, ಸಂಬಂಧದಲ್ಲಿ ವಿಚಾರದಾಗಿರ್ಬೋದು, ಯಾವುದೋ ಒಂದು ಕೆಲಸ ಕಾರ್ಯಗಳು ಮಾಡ್ತಿರ್ತಾರೆ, ಆ ವಿಚಾರದಲ್ಲಿ ತುಂಬ ಒತ್ತಡವನ್ನು ನೋಡಬೇಕಾದಂತಹ ತಿಂಗಳಾಗಿರುತ್ತೆ. ಓಕೆ. ಸೊ ವೈಯಕ್ತಿಕ ವ್ಯಕ್ತಿತ್ವದಲ್ಲಿ ಈ ಬರುವಂತಹ ತಿಂಗಳು ತುಂಬಾ ತಾಳ್ಮೆಯಿಂದ ಇವರು ನಡಿಬೇಕಾಗತ್ತೆ ಮಕರ ರಾಶಿ ಮಕರ ಲಗ್ನದವರು. ಗುರುಜಿ, ಇವಾಗ ಶನಿ ಬಂದು ವಕ್ರೀಯವಾಗಿದ್ದಾನೆ ಅಂತಂದ್ರಲ್ಲ, ಇದು ಆರೋಗ್ಯದ ಮೇಲೆ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗ್ಬೋದು ಗುರುಜಿ? ನೋಡಿ, ಮುಖ್ಯವಾಗಿ ಆರೋಗ್ಯದಲ್ಲಂತೂ ಇವಾಗ ಮಾನಸಿಕವಾದಂತಹ ಒತ್ತಡವಂತೂ ಇರುತ್ತೆ. ಜೊತೆಗೆ ರಾಹು ಇವರಿಗೆ ದ್ವಿತೀಯ ಸ್ಥಾನದಿಂದ ಸಂಚಾರ ಆಗ್ತಿರೋದು ಆರೋಗ್ಯದಲ್ಲಿ ಕೆಲವೊಂದು ಆಕಸ್ಮಿಕ ಬದಲಾವಣೆ, ಅಂದರೆ ರಕ್ತದ ಒತ್ತಡ ಆಗಿರ್ಬೋದು, ನಿಮಗೆ ಆಕಸ್ಮಿಕವಾದಂತಹ ಜ್ವರ ಬಾಧೆ, ಇನ್ಫೆಕ್ಷನ್ಸ್ ಆಗಿರ್ಬೋದು, ಜೊತೆಗೆ ನಿಮ್ಮಲ್ಲಿ ನರಗಳ ಸಮಸ್ಯೆಗಳನ್ನು ನೋಡುವಂಥದ್ದು, ದೃಷ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನೋಡುವಂಥದ್ದು, ಜೊತೆಗೆ ಹಳೆಯ ರೋಗಗಳು ಉಲ್ಬಣಗಳಾಗತ್ತೆ. ಓಕೆ. ಅಂದರೆ ರವಿ ಕೂಡ ನಿಮ್ಮ ಸಪ್ತಮ ಸ್ಥಾನದಲ್ಲಿ ಸಂಚಾರ ನಿಮ್ಮ ಆರೋಗ್ಯವನ್ನು ನೋಡ್ತಿರೋದ್ರಿಂದ ಬ್ಯಾಕ್ ಪೇನು, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸು, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ, ಹೇರ್ ಫಾಲು, ಇಂಥದ್ದೆಲ್ಲ ವಿಪರೀತವಾಗಿ ಕಾಡುವಂತಹ ಸಮಸ್ಯೆಗಳಿರುತ್ತೆ. ಸೊ ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಸುಮಾರಷ್ಟು ಒತ್ತಡದ ಮಾನಸಿಕವಾದಂತಹ ಒತ್ತಡಗಳಿಂದ ಹೋಗೋದ್ರಿಂದ, ಅತಿ ಆಳವಾಗಿ ಯೋಚನೆ ಮಾಡೋದ್ರಿಂದ ಈ ಡಿಪ್ರೆಷನ್ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಬರುವಂಥ ಸಾಧ್ಯತೆ. ಇದರಿಂದ ಇವರು ಬೇರೆ ಸ್ಥಳ ಆಗಿರ್ಬೋದು, ಮೆಡಿಟೇಷನ್ಸ್ಗಾಗಿರ್ಬೋದು, ಇಂಥ ಕಡೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಒಂದು ಅನಿವಾರ್ಯತೆ. ಇಲ್ಲಾಂದರೆ ಆ ರೀತಿಯ ಮನಸ್ಥಿತಿ ಬರುವಂಥ ತಿಂಗಳಲ್ಲಿ ನೋಡುವಂಥ ಸಾಧ್ಯತೆ. ಮತ್ತು ಜೋರಾಗಿ ಮಾತಾಡೋದು, ಕಲಹಗಳು ಮಾಡ್ಕೊಳ್ಳೋದು, ಸೊ ಸಂಬಂಧಗಳಲ್ಲಿ ನಿಷ್ಠುರತೆ ಬರುವಂಥದ್ದು, ಇದೆಲ್ಲವೂ ಕೂಡ ನಿಮಗೆ ತೊಂದರೆ ತಾಪತ್ರೆಗಳನ್ನು ತರುವಂಥದ್ದು ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಬಗೆಹರಿಸುವಂಥ ಅವಕಾಶವೂ ಇದೆ. ಆದರೆ ಮಂಗಳ ಅಷ್ಟಮದ ಕೇತು ಸಂಚಾರ ಆಗ್ತಿರೋದ್ರಿಂದ ವಾಹನಗಳು,
ವಾಹನಗಳಿಂದ ಆಗುವಂತಹ ದುರ್ಘಟನೆ ಇಲ್ಲಾಂದರೆ ಗಾಯಗಳು, ಸಣ್ಣ ಪುಟ್ಟ ಗಾಯಗಳನ್ನು ನೀವು ನಿರೀಕ್ಷಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಓಕೆ ಆರೋಗ್ಯದ ಮೇಲೆ ಎಚ್ಚರಿಕೆ ವಹಿಸ್ಕೊಳ್ಳೇಬೇಕು ಬರುವಂಥ ತಿಂಗಳಲ್ಲಿ. ಓಕೆ ಗುರುಜಿ, ಇವಾಗ ಸುಮಾರು ಜನ ಬ್ಯಾಂಕ್ ಲೋನ್ಸು, ಫೈನಾನ್ಷಿಯಲ್ ಕೆಲವೊಂದು ಸ್ಟೆಬಿಲಿಟಿ ಇರಲ್ಲ, ಏನೇನೋ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಆರ್ಥಿಕ ವಿಚಾರವಾಗಿ ನೋಡೋಕೆ ಹೋದರೆ ಈ ತಿಂಗಳಲ್ಲಿ ಈ ರಾಶಿಯವರಿಗೆ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ ಗುರುಜಿ? ನೋಡಿ, ಹಣಕಾಸಾಗಿರ್ಬೋದು, ಅವರ ಆರ್ಥಿಕ ಪರಿಸ್ಥಿತಿ ಬರುವಂಥ ತಿಂಗಳಲ್ಲಿ ತುಂಬ ಸರ್ಪ್ರೈಸಸ್ ನೋಡ್ತಾರೆ. ಸರ್ಪ್ರೈಸಸ್ ಯಾವ ರೀತಿ ಅಂತಂದರೆ, ಗುರು ಷಷ್ಠದಲ್ಲಿದ್ದಾನೆ ಶುಕ್ರನ ಜೊತೆಗೆ. ಸೊ ಏನಾಗುತ್ತಂದರೆ, ಬರೋ ದುಡ್ಡೆಲ್ಲ ಕೆಲವೊಂದು ಸುಮಾರಷ್ಟು ಖರ್ಚುಗಳ ಮೇಲೆ ಹಾಕೋದಾಗಿರ್ಬೋದು, ಮತ್ತು ಬ್ಯಾಂಕಿಗೆ ಬಡ್ಡಿ ಕಟ್ಟೋದು, ಲೋನ್ ತೀರಿಸೋದು, ಸಾಲ ತೀರಿಸೋದು, ಒತ್ತಡ ತುಂಬ ಜಾಸ್ತಿ ಇರುತ್ತೆ. ಯಾವುದಾದ್ರೂ ವೆಹಿಕಲ್ಸು, ಲ್ಯಾಂಡು, ಪ್ರಾಪರ್ಟಿ ಏನಾದರೂ ಇನ್ಸ್ಟಾಲ್ಮೆಂಟು ಇಲ್ಲಾಂದರೆ ಮನಿ ಹೌಸನ್ನು ತೊಗೊಂಡಿರ್ತಾರೆ ಬ್ಯಾಂಕ್ ಮುಖಾಂತರ. ಸೊ ಅದು ಕಟ್ಟೋದ್ರಲ್ಲಿ ಏರುಪೇರುಗಳಾಗುವಂಥದ್ದು, ಇಲ್ಲಾಂದರೆ ಕೆಲವೊಬ್ಬರು ಪ್ರಾಪರ್ಟೀಸು ಅನಿವಾರ್ಯ ಕಾರಣದಿಂದ ಬಲಪೂರ್ವಕವಾಗಿ ತಗೊಳ್ಳುವಂತಹ ಪರಿಸ್ಥಿತಿ ಕೂಡ, ಇಲ್ಲಾಂದರೆ ಇವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅದನ್ನು ತೆಗೆದು ಬಿಡುವಂಥದ್ದು, ಅಂತಹ ಮಾನಸಿಕ ಸ್ಥಿತಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಕೆಲವೊಂದು ಸ್ಥಿರತೆ ಇರುತ್ತೆ. ವ್ಯಾಪಾರ ಬಿಸ್ನೆಸ್ ಮಾಡೋರಿಗೆ ಹಣಕಾಸಿನ ಹರಿವಿರುತ್ತೆ, ಆದರೆ ಅದರ ತಕ್ಕಂಗೆ ವಿಪರೀತವಾದಂತಹ ಖರ್ಚುಗಳನ್ನು ಕೂಡ ನೋಡುವಂಥದ್ದಿದೆ. ಜೊತೆಗೆ ಮಂಗಳಕೇತು ಅಷ್ಟಮದಲ್ಲಿದ್ದಾಗ ಏನಾಗುತ್ತೆ ಅಂದರೆ, ನಿಮ್ಮ ದುಡ್ಡು ಸ್ಥಾನವನ್ನು ನೋಡ್ತಿರೋದ್ರಿಂದ ಮತ್ತು ಸಂಬಂಧ ಸ್ಥಾನಗಳನ್ನು ನೋಡ್ತಿರೋದ್ರಿಂದ, ಮುಂಚೆ ಯಾವುದಾದ್ರೂ ವ್ಯವಹಾರಗಳನ್ನು ಮಾಡಿದಿದ್ರೆ ದುಡ್ಡು ಕಾಸಿಂದು, ಈ ಬರುವಂತಹ ತಿಂಗಳಲ್ಲಿ ಅವರು ನಿಮಗೆ ಏನಾದರೂ ಅವರ ಒಂದು ಸಾಲ ತೀರಿಸಬೇಕಾದಂಥ ಅವರಿಗೂ ಅನಿವಾರ್ಯತೆ ಇರುತ್ತೆ, ಅವ್ರಿಗೆ ಬೇಕಾಗಿರುವಂಥದ್ದು. ಆ ವಿಚಾರವಾಗಿ ಕಲಹಗಳು, ಗಲಾಟೆಗಳಾಗಿರ್ಬೋದು, 4 ಜನರ ಮಧ್ಯೆ ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ವೈಯಕ್ತಿಕವಾದಂತಹ ಒಂದು ಗೌರವ, ಆ ಸಂಬಂಧಪಟ್ಟ ವಿಚಾರದಲ್ಲಿ ಕೆಲವೊಂದು ಅನಾನುಕೂಲತೆಗಳು ನೋಡ್ಬೋದು. ಸೊ ಹಾಗಾಗಿ ಆದಷ್ಟು ಮಾತಿನ ಮುಖಾಂತರ ಅದನ್ನು ಬಗೆಹರಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು. ಸಣ್ಣ ದುಡ್ಡಾದರೂ ಸರಿ, ಗಲಾಟೆ ಕಲಹ ಆಗಿರ್ಬೋದು, ಬಲಪೂರ್ವಕವಾದಂತಹ ಒಂದು ಪರಿಸ್ಥಿತಿ ಈ ಬರುವಂಥ ತಿಂಗಳಲ್ಲಿ ಮಕರ ರಾಶಿ ನೋಡ್ಬೋದು. 10 ರೂಪಾಯಿ ಆಗಿರ್ಬೋದು, ಒಂದು 10 ಕೋಟಿನೂ ಆಗಿರ್ಬೋದು. ಆ ವಿಚಾರದಲ್ಲಿ ಸ್ವಲ್ಪ ಒಂದು ಏರುಪೇರುಗಳಿರುತ್ತೆ, ಅನಿರೀಕ್ಷಿತ ಖರ್ಚುಗಳಾಗುತ್ತೆ, ಲಾಸಸ್ಗಳಿರುತ್ತೆ, ವೆಹಿಕಲ್ಗಳಾಗಿರ್ಬೋದು, ಪ್ರಾಪರ್ಟಿಗಳಾಗಿರ್ಬೋದು, ಅದರ ಮೇಲೆ ನೀವೆಲ್ಲ ಹೂಡಿಕೆ ಮಾಡಬೇಕಾದಂಥ ವಿಚಾರದಲ್ಲಿ ಗಮನವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಈ ಬರುವಂಥ ತಿಂಗಳು ಹೂಡಿಕೆಗಿಂತ ತೆಗೆಯೋದರಲ್ಲಿ ಹೆಚ್ಚಿನ ಅವಕಾಶಗಳಿದೆ. ಹೂಡಿಕೆ ಮಾಡಿದ್ರೆ ಡಿಸ್ಪ್ಯೂಟ್ಸ್ ಪ್ರಾಪರ್ಟೀಸ್ ಆಗಿರ್ಬೋದು, ಅಲ್ಲಿ ಏನಾರ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ. ಸರ್ಕಾರ ಸಂಬಂಧಪಟ್ಟಂತಹ ಡಾಕ್ಯುಮೆಂಟೇಷನ್ ಇಲ್ಲ, ಅವರು ಒಂದು ಏನಾದ್ರು ಆರ್ಡರ್ಸ್ ಇರುತ್ತೆ, ಆ ವಿಚಾರದಿಂದಾಗಿ ನಿಮ್ಮ ಪ್ರಾಪರ್ಟಿ ವಿಚಾರದಲ್ಲಿ ಏನೋ ಇಳಿಮುಖ, ಮನೆ ಕಟ್ತಿದ್ರೆ ಅರ್ಧಕ್ಕೆ ನಿಲ್ಲೋದು, ಇದರಿಂದಾಗಿ ದುಡ್ಡು ಕಾಸು ಸ್ಟ್ರಕ್ ಆಗೋದಿರುತ್ತೆ. ಸೊ ಹಣಕಾಸಿನ ವಿಚಾರದಲ್ಲಿ ಬರುವಂಥ ತಿಂಗಳು ತುಂಬ ಕೇರ್ಫುಲ್ ಇರಬೇಕು. ಮುಂದೆ ಬರುವಂಥ ತಿಂಗಳಲ್ಲೂ ಕೂಡ ಕೇರ್ಫುಲ್ ಇರಬೇಕು ಅವರಿಗೆ. ಸೊ ಇಷ್ಟು ಈಸಿಯಾಗಿ ಇವರಿಗೆ ಹಣಕಾಸಿನ ಪರಿಸ್ಥಿತಿ ಸುಲಭವಾಗಿ ಬಗೆಹರಿಯಲ್ಲ. ಸೊ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ ಅವರು. ಹಾಗೆ ಗುರುಜಿ, ಈಗ ಸಂಬಂಧ ಸ್ಥಾನದಲ್ಲಿ ಏನಾದರೂ ಇಂಪ್ಯಾಕ್ಟ್ ಆಗುವಂಥದ್ದು, ಯಾಕಂದರೆ 2 ಗ್ರಹಗಳು ಇಲ್ಲಿ ವಕ್ರೀಯವಾಗಿರೋದ್ರಿಂದ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗ್ಬೋದು ಅಂತೀರಿ? ನೋಡಿ, ಬುಧ ಮಾತ್ರ ಸಂಬಂಧದ ಗ್ರಹ ಆಗಿರೋದ್ರಿಂದ, ಜೊತೆಗೆ ಸಂಬಂಧ ಸ್ಥಾನದಿಂದ ಶನಿ ಸಂಚಾರ ಆಗ್ತಿದ್ದಾನೆ. ಅದರ ಮಂಗಳನ ದೃಷ್ಟಿ ಇರೋದ್ರಿಂದ ಸಂಬಂಧಗಳಲ್ಲಿ ಪ್ಲ್ಯಾನಿಂಗು, ನಮ್ಮ ಸಂಬಂಧ, ರಿಲೇಷನ್ಶಿಪ್ಪು, ನೆರೆಹೊರೆಯಾಗಿರ್ಬೋದು, ನೀವು ಯಾರ ಜೊತೆ ವರ್ಕ್ ಮಾಡ್ತಿರ್ತೀರ ಅವ್ರ ಜೊತೆಗೆಲ್ಲ ಸ್ವಲ್ಪ ವೈಮನಸ್ಸು, ಮನಸ್ತಾಪಗಳು, ಇವ್ರದ್ದು ಆ ಥರದ ಸ್ವಭಾವ ಇರುತ್ತೆ. ಸೊ ಅವರು ಸ್ವಲ್ಪ ಸಮಯ ತಗೊಂಡು ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಇರುತ್ತೆ ಎದುರಿನ ವ್ಯಕ್ತಿ ಯಾರೇಗಿರ್ಬೋದು. ಸೊ ಏನಾಗುತ್ತೆ, ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಯೋಜನೆಗಳು, ನಿಮ್ಮ ಪ್ಲ್ಯಾನಿಂಗ್ಗಳು ಮತ್ತು ನಿಮ್ಮ ಸಂಬಂಧಗಳು, ಅದರ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕು. ನಿಮ್ಮ ಇಷ್ಟಾರ್ಥಕ್ಕೆ ತಕ್ಕಂಗೆ ನೀವು ಕೆಲಸ ಮಾಡಬಾರ್ದು. ಈ ಬರುವಂಥ ತಿಂಗಳಲ್ಲಿ ಎದುರಿನ ವ್ಯಕ್ತಿ ಆಸೆ, ಆಕಾಂಕ್ಷೆಗಳನ್ನು ಗಮನದಲ್ಲಿಟ್ಕೊಂಡು ವ್ಯವಹರಿಸಬೇಕು. ಇಲ್ಲ ಅಂದರೆ ಏನಾಗುತ್ತೆ, 100% ನಿಮ್ಮ ಒಂದು ಸಂಬಂಧಗಳಲ್ಲಿ ಬಿರುಕು ಬಿಡೋದಂತೂ ಗ್ಯಾರಂಟಿ. ಇಲ್ಲಾಂದರೆ ಅವರಿಂದ ಅವಾಯ್ಡ್ ಮಾಡೋದು, ಇಲ್ಲಾಂದರೆ ಅವರಿಂದ ದೂರ ಉಳಿಯುವಂಥ ಒಂದು ಮನಸ್ಥಿತಿ ಇರುತ್ತೆ, ಇಲ್ಲ ಅವರೇ ನಿಮಗೆ ನಿಧಾನವಾಗಿ ದೂರ ಆಗುವಂಥದ್ದು ಇರುತ್ತೆ. ಯಾಕಂದರೆ ರವಿ ಕೂಡ ಸಪ್ತಮ ಸ್ಥಾನದಲ್ಲಿದ್ದಾನೆ, ಪತಿ ಪತ್ನಿಯರಲ್ಲಿ ಈಗೋ ಕ್ಲಾಶಸ್ ಬರುತ್ತೆ. ಬುಧ ವಕ್ರಿ ಇದ್ದಾನೆ, ಮತ್ತೆ ವಿರೋಧ ಮಾಡೋದು, ಸಣ್ಣ ಮನಸ್ಥಿತಿ, ಮನಸ್ತಾಪಗಳೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥ ಸಾಧ್ಯತೆ ಇರುತ್ತೆ. ಸಣ್ಣ ಪುಟ್ಟದಿರುತ್ತೆ ಗಂಡ ಹೆಂಡತಿ ಮಧ್ಯೆ, ಬಲಪೂರ್ವಕವಾಗಿ ಸಪ್ರೇಟ್ ಆಗುವಂಥದ್ದು, ಪಾರ್ಟ್ನರ್ಶಿಪ್ ವ್ಯವಹಾರ ನಡೀತಿರುತ್ತೆ, ಹೊಂದಾಣಿಕೆ ಇರೋದಿಲ್ಲ, ಜವಾಬ್ದಾರಿ ಯಾರು ತಗೋಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರೋದಿಲ್ಲ. ಇದೆಲ್ಲ ಕೂಡ ನಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಪ್ತಮದಲ್ಲಿ ರವಿ ಬಂದಾಗ ತುಂಬ ಈಗೋ ಕ್ಲಾಶಸ್. ಮೊದಲೇ ಇವರು ಶನಿ ರಾಶಿಯಾಧಿಪತಿ, ರವಿಯ ದೃಷ್ಟಿ ನೋಡ್ತಿರಂದ್ರೆ ಎದುರಿನ ವ್ಯಕ್ತಿಯವ್ರ ಮೇಲೆ ದರ್ಪ ಅಧಿಕಾರ ಮಾಡಿದ್ರೆ ಇವರಿಗೆ ಸ್ವಲ್ಪ ಬೇಜಾರು, ಈ ಥರದ್ದೆಲ್ಲ ಇರುತ್ತೆ. ಸೊ ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಂತೂ ವಹಿಸ್ಕೋಬೇಕಾಗತ್ತೆ ಬರುವಂಥ ತಿಂಗಳಲ್ಲಿ. ಇದರಲ್ಲಿ ಏನಾದರೂ ಕೋರ್ಟ್ ಕಚೇರಿ ಓಡಾಟ ಇರುತ್ತೆ ಗುರುಜಿ ರಿಲೇಷನ್ಶಿಪ್? ಮುಖ್ಯವಾಗಿ ಬರುವಂಥ ತಿಂಗಳಲ್ಲಿ ಇರೋದೇ ನೋಡಿ ಕೋರ್ಟ್ ಕಚೇರಿ ಓಡಾಟಗಳು. ಹಳೆ ಲೋನ್ ವಿಚಾರ ಆಗಿರ್ಬೋದು, ಹಳೆ ಕೇಸ್ಗಳೆಲ್ಲ ವಾಪಸ್ ಬರುತ್ತೆ. ಮಂಗಳ ಅಷ್ಟಮದಲ್ಲಿದ್ದಾನೆ, ಯಾರಾದರೂ ಮುಂಚೆ ಪೊಲೀಸ್ ಸ್ಟೇಷನ್ನು ಇಲ್ಲಾಂದ್ರೆ ಲೀಗಲ್ ಮೇಲೆ ಕೇಸ್ ಇದ್ದರೆ, ಮತ್ತು ಏನಾದರೂ ಬೇರೆ ವಿವಾದಗಳಲ್ಲಿ ನೀವೇನಾದ್ರು ಶ್ಯೂರಿಟಿ ಹಾಕಿದರೆ, ಆ ವಿಚಾರವಾಗಿ ಕೊನೆಯ ಪಕ್ಷ ನಿಮಗೆ ಪೊಲೀಸ್ ಸ್ಟೇಷನ್ ಹೋಗದೇ ಇದ್ರೂ ಕೂಡ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮಾಹಿತಿ, ಕಾಲ್ಸು ಬರೋದಂತೂ ನಿಜ. ಜೊತೆಗೆ
ದುಡ್ಡು ಕಾಸಿಗೆ ಏನಾರ ಶೌರಿಟಿ ಹಾಕಿದ್ರೆ ಕೈಯಿಂದ ಕಟ್ಟಬೇಕಾದಂಥದ್ದು ಅನಿವಾರ್ಯತೆ ಬರುತ್ತೆ. ಆಕ್ಷನ್ ನೋಟಿಸು ಇಲ್ಲ ರಿಕವರಿ ನೋಟಿಸು ಬ್ಯಾಂಕಿಂದ, ಮನೆ ವೆಹಿಕಲ್ ಆಗಿರ್ಬೋದು, ಯಾವ್ದಾರ ಲೋನ್ಸ್ ತೊಗೊಂಡಿರ್ತೀರ, ಜ್ಯುವೆಲರಿ ಲೋನ್ಸು, ಪ್ರಾಪರ್ಟಿ ಪ್ಲೆಜ್ ಮಾಡಿ ಕಟ್ಟಿಲ್ಲ ಅಂತಂದರೆ ಇದು ಮಾಡ್ತೀವಿ ಅಂತ ಅನ್ನೋದು ಒಂದು ನೋಟಿಸಸ್, ಈ ಥರದ್ದೆಲ್ಲ ಸುಮಾರಷ್ಟು ನಡೀತಾ ಇರುತ್ತೆ. ಸೊ ಅದರ ಬಗ್ಗೆ ಗಮನ ಕೊಡಬೇಕು, ಆದಷ್ಟು ಅದನ್ನು ಬಗೆಹರಿಸಿಕೊಳ್ಳುವಂಥದ್ದು ಪ್ರಯತ್ನ ಪಡಬೇಕು. ಒಂದು ಉತ್ತಮವಾದದ್ದೇನೆಂದರೆ ಮಂಗಳ ಅಷ್ಟಮದಲ್ಲಿ ಕೇತು ಜೊತೆಗೆ ಇರೋದ್ರಿಂದ ಸಮಸ್ಯೆಗಳನ್ನು ಏನೇ ಬಂದರೂ ಕೂಡ ಅದನ್ನು ನಿಮ್ಮ ಒಂದು ಒಳ್ಳೆಯದಾಗೆ ಬರ್ತಾ ಇದೆ ಅಂದರೆ ಅರ್ಥ ಏನೋ ಅದನ್ನು ಸಂಪೂರ್ಣವಾಗಿ ಬುಡದಿಂದ ಕ್ಲಿಯರ್ ಮಾಡುವಂಥ ಅವಕಾಶಗಳು ಮುಂದೆ, ಅದರಿಂದ ಮತ್ತೆ ನಿಮಗೆ ಸಮಸ್ಯೆ ಬರದೇ ಇರುವಂಥ ಪರಿಸ್ಥಿತಿ ಬರುತ್ತೆ ಮುಂದೆ ಬರುವಂಥ ಒಂದು 2-3 ತಿಂಗಳು ಆದಮೇಲೆ. ಸೊ ಈಗ ಆದಂಥದ್ದೆಲ್ಲ ನೀವು ಏನಾಗುತ್ತೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನುವಂಥ ಒಂದು ಮನಸ್ಥಿತಿ ಇಟ್ಕೋಬೇಕು. ಗುರುಬಲ ಇಲ್ಲ, ಗುರು ಷಷ್ಠದಲ್ಲಿದ್ದಾನೆ, ಜೊತೆಗೆ ಯಾರು ಶುಕ್ರನ ಜೊತೆಗಿದ್ದಾನೆ. ಸೊ ಏನಾಗುತ್ತೆ, ಶುಕ್ರ ಮತ್ತು ಗುರುವಿನ ಸಿಗ ತುಂಬ ಫ್ರಿಕ್ಷನ್ಸ್ ಇರುತ್ತೆ. ಒಂದು ಜ್ಞಾನ, ಇನ್ನೊಂದು ನಮ್ಮ ಒಂದು ಸುಖ ಸೌಕರ್ಯಗಳ ಬಗ್ಗೆ ಜಾಸ್ತಿ ಗಮನ, ಅದರ ಮೇಲೆ ವಿಪರೀತ ಖರ್ಚು. ಕೆಲವೊಬ್ಬರು ಅದರ ಆ ವಿಚಾರವಾಗಿಯೇ ಕೆಲವೊಂದು ಮನಸ್ತಾಪಗಳು, ಮನಸ್ಥಿತಿಗಳು ಸರಿ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಗಮನವನ್ನು ಕೊಡಬೇಕು. ಜೊತೆಗೆ ಈ ಡಿಸ್ಪ್ಯೂಟ್ಸ್ ಜೊತೆಗೆ ಏನಾಗಬೇಕಂದ್ರೆ, ಈಗ ಉದ್ಯೋಗದಲ್ಲಿ ಯಾರಿರ್ತಾರೆ ಆ ಉದ್ಯೋಗದ ವಿಚಾರದಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳು ಅನಿರೀಕ್ಷಿತವಾಗಿ ನಡೀತದೆ. ಅಲ್ಲೂ ಕೂಡ ಮನಸ್ತಾಪಗಳಾಗುತ್ತೆ. ನಿಮ್ಮ ಮೇಲೆ ಉದ್ಯೋಗ ಕೆಲಸ ಕಾರ್ಯಗಳು ಎಲ್ಲಿ ಮಾಡ್ತಿರ್ತಾರೆ, ಜಾಬ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ, ಅಲ್ಲಿ ಬ್ಲೇಮ್ಸ್ ಬರುವಂಥ ಸಾಧ್ಯತೆ ಇರುತ್ತೆ. ನೀವು ತಪ್ಪಿತಸ್ಥರಾಗುವಂತಹ ಸಾಧ್ಯತೆ ಇರುತ್ತೆ. ನಿಮ್ಗೆ ಕೊಟ್ಟಂತಹ ಪ್ರಾಜೆಕ್ಟು, ಜವಾಬ್ದಾರಿ, ಅದರಿಂದ ನಿಮಗೆ ದೂರ ಇಡುವಂಥದ್ದು, ಇಲ್ಲಾಂದರೆ ನೀವು ಮಾಡಿದಂಥ ಎಫರ್ಟ್ಗೆ ಅಷ್ಟೊಂದು ರೆಕಗ್ನೈಜೇಷನ್ ಇರಲ್ಲ. ಸೊ ಹಾಗಾಗಿ ಕೊಲೀಗ್ಸು ಕೂಡ ನೀವು ಯಾರದೇ ಮಾತನ್ನು ಕೂಡ ಸಂಪೂರ್ಣವಾಗಿ ಹಾಗೆ ನಂಬಾರ್ದು. ಪ್ರತಿಯೊಂದನ್ನು ಕೂಡ ನೀವು ಪರಿಶೀಲನೆ ಮಾಡಬೇಕು, ಪ್ರೂಫನ್ನು ತೋರಿಸ್ಬೇಕು. ರಾಹು ವಾಣಿ ಸ್ಥಾನದಲ್ಲಿ ಇರೋದ್ರಿಂದ ಓವರ್ ಕಮಿಟ್ಮೆಂಟ್ ಮಾಡ್ತೀರಾ, ಆ ಓವರ್ ಕಮಿಟ್ಮೆಂಟ್ ಏನಾಗುತ್ತೆ ಅಂದರೆ ನಿಮಗೆ ಬ್ಯಾಕ್ ಫೈರ್ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಓವರ್ ಕಮಿಟ್ಮೆಂಟ್ ಮಾಡಬೇಡಿ. ಆಗೋದಕ್ಕಿಂತ ಮುಂಚೆ ಯಾವುದೇ ಕೆಲಸ ಕಾರ್ಯಗಳನ್ನು ಹೇಳಬೇಡಿ. ಬೇರೆಯವರ ತಪ್ಪು ಕಂಡುಹಿಡಿಯುವಂಥ ಮನಸ್ಥಿತಿ ಜಾಸ್ತಿ ಇರುತ್ತೆ. ಮಂಗಳ ಅಷ್ಟಮದಲ್ಲಿದ್ದಾಗ ಇದೇ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಅದನ್ನು ಬೇರೆಯವ್ರ ತಪ್ಪು ಕಂಡುಹಿಡಿಯೋಕೆ ಹೋದರೆ ನಿಮ್ಮ ತಪ್ಪನ್ನು ಅವ್ರು ಹುಡುಕುವಂಥ ಪರಿಸ್ಥಿತಿ ಇರುತ್ತೆ. ಸೊ ಇದನ್ನು ಉದ್ಯೋಗದಲ್ಲಿ ಇದನ್ನು ಗಮನ ಮಾಡಬೇಕು. ಮತ್ತು ಉದ್ಯೋಗದಲ್ಲಿ ಸಡನ್ನಾಗಿ ಚೇಂಜ್ ಮಾಡಬೇಕಾದಂಥ ಇಲ್ಲ ಅಂದರೆ ಅದನ್ನು ಬಿಟ್ಟು ಬೇರೆ ಕಡೆ, ಕೊನೆ ಪಕ್ಷ ನಿಮಗೆ ಒಂದು ಇರುವಂತಹ ಉದ್ಯೋಗದಲ್ಲೇ ನಿಮ್ಮ ಡಿಪಾರ್ಟ್ಮೆಂಟ್ ಆದರೂ ಚೇಂಜ್ ಆಗುತ್ತೆ, ನಿಮ್ಮ ಹೆಸರಲ್ಲಿ ಆ ಡೆಸಿಗ್ನೇಷನ್ ಆದರೂ ಚೇಂಜ್ ಆಗುತ್ತೆ. ಇಲ್ಲಿ ಕೆಲವೊಬ್ಬರಿಗಂತೂ ಮತ್ತೆ ರಿಸೈನ್ ಮಾಡಿ ವಾಪಸ್ಸು ಮನೆಗೆ ಹೋಗುವಂಥ ಒಂದು ಅನಿವಾರ್ಯತೆ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆಲ್ಲ ಪ್ರಿಪೇರ್ ಆಗಿರಬೇಕು. ಸಣ್ಣ ಪುಟ್ಟದಾದರೂ ಆಗುತ್ತೆ, ಆಗುವ ಸಮಸ್ಯೆಗಳಂತೂ ಗ್ಯಾರಂಟಿ ಈ ಬರುವಂತಹ ತಿಂಗಳಲ್ಲಿ. ಈ ಸ್ಥಳ ಬದಲಾವಣೆ ಮತ್ತು ಉದ್ಯೋಗ ಬದಲಾವಣೆ ಇವೆಲ್ಲ ಈ ತಿಂಗಳಲ್ಲಿ ಆಗುವಂಥ ಒಂದು ಯೋಗ ಇರುತ್ತೆ ಗುರು? ಸ್ಥಳ ಬದಲಾವಣೆ ಅಂತೂ ಕಟ್ಟಿಟ್ಟ ಗೊತ್ತಿ. ಈಗೇನಂದರೆ ಅವ್ರ ಮನೆ ಬದಲಾವಣೆ ಮಾಡೋದಾಗಿರ್ಬೋದು, ಬೇರೆಯವರಿಗೆ ಸ್ಥಳಾಂತರ ಆಗುವಂಥದ್ದಾಗಿರ್ಬೋದು, ಇಲ್ಲಾಂದರೆ ಇರೋ ಮನೆಯನ್ನು ರಿನೋವೇಟ್ ಮಾಡುವಂಥ ಮನಸ್ಥಿತಿ ಇರುತ್ತೆ. ಟೆಂಪರರಿ ಆದರೂ ಕೂಡ ಅವ್ರು ಇರುವಂಥ ಒಂದು ರೂಮ್ ಆದರೂ ಬಿಟ್ಟು ಬೇರೆ ಕಡೆಗೆ ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಓಕೆ ಓಕೆ. ಸೊ ಅದೆಲ್ಲ ಬದಲಾವಣೆಗಳನ್ನು ನೋಡುವಂಥದ್ದು ಸಾಧ್ಯತೆಗಳಿರುತ್ತೆ. ಮುಖ್ಯವಾಗಿ ದೂರದ ಪ್ರಯಾಣಗಳಿಗೆ ತುಂಬ ಅಡಚಣೆಗಳಿರುತ್ತೆ. ಆದರೆ ಉದ್ಯೋಗದಲ್ಲಿ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಓಡಾಟಗಳಾಗುವಂಥದ್ದು ಇರುತ್ತೆ. ಸ್ವಲ್ಪ ನೈಟ್ವರೆಗೂ ವರ್ಕ್ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಇವರಿಗೆ ಏನಾಗುತ್ತೆ, ಸಡನ್ ಆಗಿ ಉದ್ಯೋಗದಲ್ಲಿ ಈಗ ಬದಲಾವಣೆಗಳಂದರೆ ಇವರಿಗೆ ಹೆಲ್ತ್ ಅಪ್ಸೆಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ ಓಕೆ. ನೈಟ್ ಶಿಫ್ಟ್ ಇದ್ದಿದ್ದು ಡೇ ಶಿಫ್ಟಿಗೆ ಮೂವ್ ಮಾಡಬೇಕಾದಂಥ ಮನಸ್ಥಿತಿ ಇರುತ್ತೆ. ಸೊ ಆವಾಗ ಏನು ಮಾಡುತ್ತೆ, ಚೇಂಜಸ್ ಎಲ್ಲ ನೋಡುವಂಥದ್ದು, ಇವೆಲ್ಲ ಸಾಧ್ಯತೆಗಳಿರುತ್ತೆ. ಓಕೆ. ಪ್ಲಾನಿಂಗಲ್ಲೂ ಕೂಡ ಸಡನ್ ಚೇಂಜಸ್ ಇರುತ್ತೆ. 100%. ನೀವೇನು ಪ್ಲಾನ್ ಆಗಿರ್ತೀರೋ ಅದೆಲ್ಲ ವಿರುದ್ಧವಾಗಿ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ. ಸೊ ನೀವು ಅನ್ಕೊಂಡಿರ್ತೀರ ನೀವು ಎಷ್ಟು ಮುಂದೆ ಹೋಗ್ತಿದ್ದೀರ ಅಂದರೆ ಅಷ್ಟು ಹಿಂದೆ ಬರ್ತಾ ಇರ್ತೀರ. ಯಾಕಂದರೆ ಬುಧ ಮತ್ತು ಶನಿ ವಕ್ರಿ ಇದ್ದಾಗ, ಸೊ ಈ 2 ಗ್ರಹ ವಕ್ರಿ ಇದ್ದಾಗ ಹಾಗೆಯೇ ಶನಿ ಕರ್ಮಾಧಿಪತಿಯಾಗಿ ಆ ಥರದ ಕೆಲಸ ಬೇಗ ಮುಗಿಸ್ಬೇಕನ್ನೋದು. ಬುಧ ಕಮ್ಯುನಿಕೇಷನು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಕಮ್ಯುನಿಕೇಟ್ ಮಾಡ್ತೀರಾ, ಸಮಯ ಸಂದರ್ಭದ ತಕ್ಕಂಗೆ ಮಾಡಂಗಿಲ್ಲ. ಓಕೆ ಓಕೆ. ಸೊ ಅಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಹೊಡೆತ ನಿಮಗೆ. ಸೊ ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು ಮಾಡಿದ್ರೆ ತುಂಬ ಉತ್ತಮವಾದಂಥದ್ದು. ಓಕೆ. ತಿಂಗಳ ಕೊನೆ ಹಂತದಲ್ಲಿ ಕೆಲವೊಂದು ಅನುಕೂಲಗಳು ಕೂಡ ಆಗುತ್ತೆ. ದೂರದ ಪ್ರಯಾಣ, ಕುಟುಂಬದವ್ರ ಜೊತೆಗೆ ಓಡಾಟಗಳಾಗೋದು, ಇವೆಲ್ಲ ಕೂಡ ಅವಕಾಶ ಅನುಕೂಲಗಳಿದೆ. ಆದರೆ ಸುಮಾರಷ್ಟು ಚಾಲೆಂಜಸ್ ಅಂತೂ ಮಕರ ರಾಶಿಯವರಿಗೆ ಬರುವಂಥ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಓಕೆ. ಈ ಮಕರ ರಾಶಿಯವರಿಗೆ ಪರಿಹಾರ ಮಾಡ್ಕೋಬೇಕಾದ್ರೆ ಏನೇನು ಪ್ರಯತ್ನ ಮಾಡ್ಕೋಬೇಕಾಗುತ್ತೆ ಗುರು? ಮುಖ್ಯವಾಗಿ ನೋಡಿ, ಇವರಿಗೆ ಮಂಗಳ ಅಷ್ಟಮದಲ್ಲಿ ಕೇತು ಜೊತೆ ಸಂಚಾರದ, ಅದೊಂದಂತೂ ಮಂಗಳನಿಗಂತೂ ಪರಿಹಾರ ಮಾಡಲೇಬೇಕು. ಜೊತೆಗೆ ಈಗ ಬರುವಂತಹ ತಿಂಗಳಲ್ಲಿ ಕೆಲವೊಂದು ಆಕಸ್ಮಿಕವಾದಂಥ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಡಿಸ್ಪ್ಯೂಟ್ಸ್ಗಳಿರುತ್ತಲ್ಲ, ಮುಖ್ಯವಾಗಿ ಅದಕ್ಕೆ ಪರಿಹಾರ ಮಾಡ್ಕೋಬೇಕಾಗಿದೆ. ಅಂದರೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗೋದು ಮರಿಬಾರ್ದವರು. ಅದನ್ನು ಮಾಡೋದ್ರಿಂದ ಇವರಿಗೆ ಡಿಸ್ಪ್ಯೂಟ್ಸು, ಕಲಹ, ಗಲಾಟೆ ಇವೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈ ಸಾಸಿವೆ ಎಣ್ಣೆಯಿಂದ ಅಭಿಷೇಕವನ್ನು ಕೊಡಬೇಕು ಆಂಜನೇಯ ಸ್ವಾಮಿಗೆ. ಅದು ಕೊಟ್ಟರೆ ನಿಮಗೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದು ಅಂತ್ಯ ಆಗಿರ್ಬೋದು. ಇಲ್ಲಾಂದರೆ ಲೀಗಲ್ ವಿಚಾರದಲ್ಲಿ ನಿಮ್ಮ ಪರವಾಗಿ ಗೆಲುವು, ಇಲ್ಲಾಂದರೆ ಒಂದು ಉತ್ತಮವಾದಂಥ ನ್ಯೂಸನ್ನು ನೋಡ್ಬೋದು. ಎರಡನೇದಾಗಿದ್ದು ಸುಬ್ರಹ್ಮಣ್ಯನ ಆರಾಧನೆ, ಜೊತೆಗೆ ಗಣಪತಿಯ ಜೊತೆಗೆ ಮಂಗಳವಾರ ಮುಖ್ಯವಾಗಿ ಕೆಂಪು ವಸ್ತ್ರದ ಜೊತೆಗೆ
ಹುರುಳಿಕಾಳನ್ನು ದಾನ ಮಾಡೋದು, ಓಕೆ. ಜೊತೆಗೆ ಸುಬ್ರಹ್ಮಣ್ಯನಿಗೆ ಹ್ಞೂ ಹ್ಞೂ ಸಾಧ್ಯವಾದರೆ ಹೋಮ ನಡೀತಾ ಇದ್ದರೆ ಹೋಮದಲ್ಲಿ ನಿಮ್ಮ ಒಂದು ಹೆಸರನ್ನು ಬರೆಸೋದು, ಹ್ಞೂ 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 ಸಂಕಲ್ಪ ಮಾಡಿ ಅದನ್ನು ಮಾಡೋದ್ರಿಂದ ತುಂಬ ಉತ್ತಮವಾದಂತಹ ಫಲ, ನಿಮ್ಮ ಸುಖ ಸೌಕರ್ಯಗಳಾಗಿರ್ಬೋದು, ಯಾವುದೇ ರೀತಿಯ ಮೋಸ ವಂಚನೆ ಆಕಸ್ಮಿಕ ದುರ್ಘಟನೆ ಯಾವುದೂ ಆಗೋದಿಲ್ಲ. ಹ್ಞೂ 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 ಜೊತೆಗೆ ಬರುವಂಥ ತಿಂಗಳಲ್ಲಿ ಮುಖ್ಯವಾಗಿ ಇವರು ಧಾರಣೆ ಮಾಡಬೇಕಾದಂಥದ್ದು ಬುಧನ ರತ್ನ ಪಚ್ಚೆ. ಓಕೆ. ಸೊ ಬುಧನ ರತ್ನ ಪಚ್ಚೆ ಧಾರಣೆ ಮಾಡೋದ್ರಿಂದ ನಿಮ್ಮ ಭಾಗ್ಯ ಮತ್ತು ಕಷ್ಟಗಳೆಲ್ಲ ನಿವಾರಣೆ ಮಾಡುವಂಥ ಅವಕಾಶಗಳು ಹ್ಞೂ 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 ಇದೆಲ್ಲ ಆಗುತ್ತೆ. ಕೊನೆ ಪಕ್ಷ ಒಂದು ಗ್ರೀನ್ ಕಲರ್ ಕರ್ಚೀಫ್ ಆದರೂ ಜೊತೆ ಇಟ್ಕೊಂಡು ಓಡಾಡಿದ್ರೆ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಅವಕಾಶ ಅನುಕೂಲಗಳೆಲ್ಲ ನೀವು ನಿರೀಕ್ಷೆ ಮಾಡ್ಬೋದು. ಓಕೆ ಗುರುಜಿ, ಇಷ್ಟೆಲ್ಲ ಸಂಪೂರ್ಣ ಮಾಹಿತಿ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ ತಮಗೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಯಾವುದೇ ವೈಯಕ್ತಿಕ ಸಮಸ್ಯೆಗಳಿದ್ದರೆ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೂ ಕೆಳಕಂಡ ನಂಬರ್ಗೆ ಸಂಪರ್ಕಿಸಿ. ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮತ್ತೆ ಹೊಸ ವಿಡಿಯೋದೊಂದಿಗೆ. ಧನ್ಯವಾದಗಳು, ನಮಸ್ಕಾರ.